ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ಮತ್ತೆ ನಿನ್ನೆಯ ಒಂದು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ, ಅಥವಾ ಹಿಂದಿನ ತರಗತಿಯ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಲಾಸ್ಟಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನೋ ಒಂದು ಚಾಪ್ಟರಲ್ಲಿ ಟೈಮಿಂಗ್ ಡಿಫ್ರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಹೇಳ್ಕೊಡ್ತಾ ಇದ್ದೆ. ಎರಡು ಥರ ಕಾನ್ಸೆಪ್ಟ್ ಬರುತ್ತೆ. ಟೈಮಿಂಗ್ ಡಿಫ್ರೆನ್ಸು, ಎರರ್ಸ್ ಮೇಡ್ ಬೈ ಬ್ಯಾಂಕರ್ ಆರ್ ಕಸ್ಟಮರ್ ಅಂತ ಹೇಳಿದ್ದೆ. ಸೊ ಟೈಮಿಂಗ್ ಡಿಫ್ರೆನ್ಸಲ್ಲಿ 3 ಹೇಳಿದ್ದೆ. ಚೆಕ್ ಇಶ್ಯೂಡ್ ಬಟ್ ನಾಟ್ ಎಟ್ ಪ್ರೆಸೆಂಟೆಡು, ಚೆಕ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಬಟ್ ನಾಟ್ ಎಟ್ ಕಲೆಕ್ಟೆಡು, ಅದೇ ರೀತಿ ಡೈರೆಕ್ಟ್ ಡೆಬಿಟ್ ಮೇಡ್ ಬೈ ದಿ ಬ್ಯಾಂಕ್. ಇಷ್ಟನ್ನು ನಿನ್ನೆ ಕ್ಲಾಸಲ್ಲಿ ಅಥವಾ ಹಿಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಇನ್ನೇನು ಮಾಡ್ತೀನಪ್ಪ ಅಂದರೆ ಇನ್ನೂ ಕೆಲವೊಂದಿಷ್ಟು ತಪ್ಪುಗಳು, ಟೈಮಿಂಗ್ ಡಿಫ್ರೆನ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳುತ್ತಾ ಸೊ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸೊ ನಂಬರ್ 4 ಇದೆ. ಸೊ ಇನ್ನೂವರೆಗೂ ಈ ಕ್ಲಾಸನ್ನು ಯಾರಿಗೂ ನೋಡಿಲ್ಲ, ಈ ಫಸ್ಟ್ ಟೈಮ್ ಈ ಕ್ಲಾಸನ್ನು ನೋಡ್ತಾ ಇದ್ದರೆ ಅವ್ರು ಏನು ಮಾಡಬೇಕು, ಹಿಂದಿನ ತರಗತಿನ ನೋಡ್ಕೊಂಡು ಬಂದು ಈ ತರಗತಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 4 ಯಾವ್ದು ಹೇಳಿ ನೋಡೋಣ. ಹಾಗಾದರೆ ಏನು ಕೊಟ್ಟಿದ್ದಾರೆ ನಂಬರ್ 4ಅಲ್ಲಿ ನೋಡೋಣ. ಸೊ ನಿನ್ನೆ ಕ್ಲಾಸಲ್ಲಿ 3 ಆಗಿತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ 4ನೇ ಒಂದು ಟ್ರಾನ್ಸಾಕ್ಷನ್ನ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಓಕೆ, ನಂಬರ್ 4, ಅಮೌಂಟ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಅಮೌಂಟ್ ಡೈರೆಕ್ಟ್ಲಿ deposited into bank. Amount directly deposited into bank account by third party, bank account by third party. ಇದರ ಅರ್ಥ ಕೂಡ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ನೀವು ಕೂಡ ಬರ್ಕೋಬೋದು. ಸೊ ಏನಂತ ಇದೆ, ಅಮೌಂಟ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಕೌಂಟ್ ಬೈ ಥರ್ಡ್ ಪಾರ್ಟಿ. ಬೇರೊಬ್ಬ ಬರ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ. ಬೇರೊಬ್ಬ ಮೂರನೇ ವ್ಯಕ್ತಿಯಿಂದ ನಮ್ಮ ಖಾತೆಗೆ ಅಮೌಂಟನ್ನು, ಬೇರೊಬ್ಬ ಮೂರನೇ ವ್ಯಕ್ತಿಯಿಂದ ನಮ್ಮ ಖಾತೆಗೆ ಹಣವನ್ನು ಅಮೌಂಟನ್ನು ಅಂತ ಬರೋದು ನಡೆಯುತ್ತೆ. ಹಣವನ್ನು ಡೆಪಾಸಿಟ್ ಮಾಡಲಾಯಿತು. ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಇನ್ನೊಂದು ಸರಿ ನೋಡ್ಕೊಳ್ಳಿ. ಇದ್ರ ಎಕ್ಸಾಂಪಲ್ ಕೊಟ್ಟು ನಿಮಗೆ ಇದರ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಏನಂತ ಇದೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ನಮ್ಮ ಬಿಸ್ನೆಸ್, ಸ್ವಲ್ಪ ಈ ಕಡೆ ತಗೊಳ್ತೀನಿ. ನಾನು ನಿನ್ನೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೆ. ನಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಅಮೌಂಟ್ ಇತ್ತು? 5 ಲಕ್ಷ ಅಮೌಂಟ್ ಇತ್ತು, ರೈಟ್? 5 ಲಕ್ಷ ಅಮೌಂಟ್ ಇತ್ತು. ನಮ್ಮ ಬ್ಯಾಂಕ್ ಖಾತೆಯಲ್ಲೂ ಕೂಡ ಎಷ್ಟಿತ್ತು ಅಮೌಂಟು? 5 ಲಕ್ಷ. SBI ಬ್ಯಾಂಕ್, ಯಾವ ಬ್ಯಾಂಕ್ ಆದ್ರೂ ಏನು, ಒಟ್ಲಿ ಒಂದು ಬ್ಯಾಂಕ್ ಆಗುತ್ತೆ. ಇಲ್ಲೂ ಕೂಡ 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು. ಸೊ ನಿಮಗೆಲ್ಲರಿಗೂ ಗೊತ್ತು, ಇವರು ಏನು ಮೇಂಟೈನ್ ಮಾಡ್ತಾರೆ? ಪಾಸ್ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. ಪಾಸ್ಬುಕ್ ನಾವೇನು ಮೇಂಟೈನ್ ಮಾಡ್ತೀವಿ ನಿಮಗೆಲ್ಲರಿಗೂ ಗೊತ್ತಿರಲಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್, ಅಲ್ಲಿ ಕ್ಯಾಶ್ ಬುಕ್ ಅಂತ ಬರ್ಕೊಳ್ಳೋಣ, ಕ್ಯಾಶ್ ಬುಕ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಈ ರೀತಿ ನಿಮ್ಗೆ ಏನು ಕೊಟ್ಟಿದ್ದೆ, ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೆ. ಈಗ ಏನು ಮಾಡೋಣಪ್ಪ ಅಂದರೆ ನಂಬರ್ 4 ಏನು ಕೊಟ್ಟಿದ್ದಾರೆ ಅಂದರೆ ಅಮೌಂಟ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಕೌಂಟ್ ಬೈ ಥರ್ಡ್ ಪಾರ್ಟಿ. ಈಗ ಬಿಸ್ನೆಸ್ ಅವ್ರಿಗೆ ದುಡ್ಡು ಬರಬೇಕಾದ್ರೆ ಏನು ಮಾಡ್ಬೇಕು, ಅವರು ಸೇಲ್ ಮಾಡಬೇಕಾ? ಸೇಲ್ ಅಂದರೆ ಮಾರಾಟ ಮಾಡಬೇಕು. ಈಗ ಏನೋ ವ್ಯಕ್ತಿಗೆ ನಾವು ಸೇಲ್ ಮಾಡಿದ್ದೀವಿ, ಎಷ್ಟದ್ದು ಮಾರಾಟ ಮಾಡಿದ್ದೀವಿ ಅಂದರೆ 50,000 ರೂಪಾಯಿ ಅಮೌಂಟ್ನ ಮಾರಾಟ ಮಾಡಿದ್ದೀವಿ. ಎಷ್ಟದ್ದು ಮಾಡಿದ್ದೀವಿ? ಈ ಬಿಸ್ನೆಸ್ಸಿಂದ ಯಾರಿಗೆ ವಸ್ತು ಮಾರಾಟ ಆಗಿದೆ? ಎ ಅನ್ನೋ ವ್ಯಕ್ತಿಗೆ ಮಾರಾಟ ಆಗಿದೆ, ರೈಟ್ ಆರ್ ರಾಂಗ್? ರೈಟ್.
ಕರೆಕ್ಟಾಗಿ ತಿಳ್ಕೊಳ್ರಿ. ಬಿಸ್ನೆಸ್ಸಿಂದ ಎ ಅನ್ನೋ ವ್ಯಕ್ತಿಗೆ 50,000 ವಸ್ತುನ ಮಾರಾಟ ಮಾಡಿದ್ವಿ. ಈಗೇನಾಯಿತು, ದುಡ್ಡು ಯಾರು ಕೊಡಬೇಕು? ಎ ಕೊಡಬೇಕಾ ಅಥವಾ ಇಲ್ವಾ? ಕೊಡಬೇಕು. ಈಗೇನಾಗ್ತಾಯಿದೆ, ದುಡ್ಡು ಇಲ್ಲಿ ಬಿ ಅನ್ನೋ ವ್ಯಕ್ತಿ ಏನು ಮಾಡ್ತಿದ್ದಾನಪ್ಪ ಅಂದರೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ 50,000 ರೂಪಾಯಿ. ಯಾರು ಕೊಡಬೇಕಾಗಿತ್ತು? ಯಾರು ದುಡ್ಡು ನಮಗೆ ಕೊಡಬೇಕಾಗಿತ್ತು? ಎ ಕೊಡಬೇಕಾಗಿತ್ತು. ಯಾರು ದುಡ್ಡು ಕೊಟ್ಟರು? ಬಿ 50,000 ರೂಪಾಯಿ ಕೊಟ್ಟ. 50,000 ರೂಪಾಯಿ ಕೊಟ್ಟ ಅಂದರೆ ಇಲ್ಲಿ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಬ್ಯಾಂಕಲ್ಲಿ 50,000 ರೂಪಾಯಿ ಪ್ಲಸ್ ಆಯಿತು. ಎಷ್ಟಾಯ್ತಲ್ಲ ಸೇರಿಸಿ ಹಾಗಾದರೆ 5,50,000 ರೂಪಾಯಿ ಆಗಿದೆ. ನಾನು ಏನು ತಿಳ್ಕೊಂಡಿದ್ದೀನಿ? 50,000 ರೂಪಾಯಿ ಎ ಕೊಡಬೇಕಾಗಿತ್ತೆ, ಕೊಟ್ಟಿಲ್ಲ ಅಂತಲೇ ತಿಳ್ಕೊಂಡಿದ್ದೀನಿ. ನಮ್ಮ ಹತ್ರ ಈಗ ಎಷ್ಟಿದೆ? 5 ಲಕ್ಷನೇ ಇದೆ. ಅದನ್ನ ಇಲ್ಲಿ ಬರೀತೀನಿ. ಕ್ಯಾಶ್ ಬುಕ್ಕಲ್ಲಿ 5 ಲಕ್ಷ ರೂಪಾಯಿ ಇದೆ. ನಾನು ಇನ್ನೂ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದೀನಿ, ಎ ಬರ್ತಾನೆ ದುಡ್ಡು ಕೊಡ್ತಾನೆ ಅಂದ್ಕೊಂಡಿದ್ದೀನಿ. ಆದರೆ ಯಾರು ಕೊಟ್ಟಿದ್ದಾರೆ? ಬಿ ಕೊಟ್ಟಿದ್ದಾನೆ. ಸೊ ಸಡನ್ನಾಗಿ ನಾನು ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿದೆ. ನನ್ನ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿದೆ. ಪಾಸ್ಬುಕ್ಕಲ್ಲಿ ಎಷ್ಟು ಬಂತು ಅಮೌಂಟು? 5,50,000. ನನ್ನ ಕ್ಯಾಶ್ ಬುಕ್ಕಲ್ಲಿ ಎಷ್ಟಿದೆ? ಇದೇನಾಯಿತು ಅಂತ ನಾನು ಯೋಚನೆ ಮಾಡ್ತೀನಿ. ಹೆಂಗೆ ಸಾಧ್ಯ? ನಾನು ಯಾರಿಗೂ ವಸ್ತುನು ಮಾರಾಟ ಮಾಡಿದ್ದೀನಿ, ಅವನು ಇನ್ನೂ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ಏನೋ ವ್ಯಕ್ತಿ ನಮ್ಗೆ ಅಮೌಂಟು ದುಡ್ಡು ಕೊಟ್ಟಿಲ್ಲ. ಆದರೆ ನಮ್ಮ ಅಕೌಂಟಲ್ಲಿ ಎಷ್ಟಿದೆ? 5,50,000. ಕ್ಯಾಶ್ ಬುಕ್ಕಲ್ಲಿ ಎಷ್ಟಿದೆ? 5 ಲಕ್ಷ. ಡಿಫ್ರೆನ್ಸ್ ಆಯಿತು ತಾನೇ, ಟೈಮಿಂಗ್ ಡಿಫ್ರೆನ್ಸ್. ಆವಾಗ ಏನು ಮಾಡ್ತಾನಪ್ಪ ಅಂದರೆ ಯಾರ ಕಡೆಯಿಂದ ಅಮೌಂಟ್ ಬಂದೈತೆ ಅವರಿಗೆ ಅಲ್ಲಿ ಎಂಟ್ರಿ ಆಗಿರುತ್ತೆ, ಅವ್ರ ಹೆಸರು ನೋಡ್ತಾನೆ, ಬಿ ಇಂದ ಬಂದಿರುತ್ತೆ. ಆವಾಗ ನಾನು ಕೇಳ್ತೀನಿ, ಎಗೆ ಫೋನ್ ಮಾಡಿ ಕೇಳ್ತೀನಿ, ಏನಪ್ಪ ನೀನು ದುಡ್ಡು ಬೇರೆಯವ್ರ ಕಡೆಯಿಂದ ಹಾಕ್ಸಿದ್ಯಾ? ಎಸ್ ಸರ್ ನಾನು ಹಾಕ್ಸಿದ್ದೀನಿ. ಯಾರ ಕಡೆಯಿಂದ? ಬಿ ಕಡೆಯಿಂದ ಹಾಕ್ಸಿದ್ದೆ. ಅದನ್ನು ಮೊದಲೇ ಹೇಳ್ಬೇಕು ತಾನೇ ನೀನು ಅಂತ ಅಂದ. ಇವಾಗ ಏನಾಗುತ್ತೆ ಹಾಗಾದರೆ? ಇಲ್ಲಿ ಪ್ಲಸ್ ಆಯಿತು. ಇಲ್ಲಿ ಪ್ಲಸ್ ಆದರೆ ಏನಾಗಬೇಕು? ಕ್ಯಾಶ್ ಬುಕ್ಕಲ್ಲಿ ಏನಾಗಬೇಕು? ಪ್ಲಸ್ 50,000 ರೂಪಾಯಿ ಆಗಬೇಕು. ಹಾಗಾದರೆ ಇಲ್ಲಿ ಪ್ಲಸ್ ಕ್ಯಾಶ್ ಬುಕ್ಕಲ್ಲಿ ಪ್ಲಸ್ ಆಯ್ತಂದರೆ ಇದು ಕೂಡ ಪ್ಲಸ್ ಆಗುತ್ತೆ. ಅಮೌಂಟ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಕೌಂಟ್ ಬೈ ಥರ್ಡ್ ಪಾರ್ಟಿ. ಈ ವ್ಯಕ್ತಿ ಯಾರು? ನಮಗೆ ಸಂಬಂಧ ಇದ್ದಾನಾ? ಈ ವ್ಯಕ್ತಿ ಯಾರು? ಸಂಬಂಧ ಇದ್ದಾನೆ ನಮಗೆ? ಸಂಬಂಧ ಏನಿಲ್ಲ. ನಮಗೆ ಸಂಬಂಧ ಇರುವಂಥ ವ್ಯಕ್ತಿ ಎ ಅಮೌಂಟ್ ಕೊಡಬೇಕಾಗಿತ್ತು, ಆದರೆ ಥರ್ಡ್ ಪಾರ್ಟಿ ಏನು ಮಾಡಿದ? ನಮಗೆ ದುಡ್ಡು ಕೊಟ್ಟ. ಸೊ ಆ ಕಾರಣಕ್ಕಾಗಿ ಯಾರು ಬೇಕಾದರೂ ಕೊಡಲಿ, ನಮ್ಮ ಅಕೌಂಟಿಗೆ ಪ್ಲಸ್ ಆಗಿದೆ ಅಂದರೆ ಕ್ಯಾಶ್ ಬುಕ್ಕಲ್ಲಿ ಪ್ಲಸ್ ಆಗುತ್ತೆ. ಕ್ಯಾಶ್ ಬುಕ್ಕಲ್ಲಿ ಪ್ಲಸ್ ಆಗಿದ್ರೆ ಇದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ? ಈ ರೀತಿಯೂ ಕೂಡ ಟ್ರಾನ್ಸಾಕ್ಷನ್ಗಳು ಇರ್ತವೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಂಬರ್ 5. ನೆಕ್ಸ್ಟು ನಂಬರ್ 6. ಅಲ್ಲೇ ಮೇಲ್ಗಡೆಯನ್ನು ಬರಿತಾ ಇದ್ದೀನಿ. ನಂಬರ್ 5. Interest and dividends collected by the bank. Interest and dividend collected by the bank. Interest and dividend collected by the bank. ನಮ್ಮ ಅಕೌಂಟಲ್ಲಿ ಎಷ್ಟಿದೆ? ಮತ್ತೆ 5 ಲಕ್ಷಕ್ಕೆ ಬನ್ನಿ ವಾಪಸ್. ಎಷ್ಟಿದೆ? 5 ಲಕ್ಷ. ಪಾಸ್ಬುಕ್ಕಲ್ಲಿ ಎಷ್ಟಿದೆ? ಪಾಸ್ಬುಕ್ಕಲ್ಲಿ ಎಷ್ಟಿದೆ ಅಷ್ಟೇ ಕ್ಯಾಶ್ ಬುಕ್ಕಲ್ಲಿ ಇರಬೇಕು, ಹೌದಾ? ಕ್ಯಾಶ್ ಬುಕ್ಕಲ್ಲಿ 5 ಲಕ್ಷ ಇದೆ, ಪಾಸ್ಬುಕ್ಕಲ್ಲಿ 5 ಲಕ್ಷ ಇದೆ. ಎಲ್ಲ ಕ್ಲಿಯರ್ ಆಯಿತು, ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಮಾಡ್ತಾನೆ? ಆರಾಮಾಗಿರ್ತಾನೆ. ಸೊ ಅವಾಗ ಏನಾಗುತ್ತೆಪ್ಪ ಅಂದರೆ ಸಡನ್ನಾಗಿ ಮತ್ತೆ ಒಂದು ಸರಿ ಬ್ಯಾಂಕಿಗೆ ವಿಸಿಟ್ ಮಾಡ್ತಾನೆ. ಯಾರು? ಓನರ್ ವಿಸಿಟ್ ಮಾಡ್ತಾನೆ. ಬ್ಯಾಂಕಲ್ಲಿ 5,08,000 ರೂಪಾಯಿ ಆಗಿರುತ್ತೆ. 8,000 ರೂಪಾಯಿ ಜಾಸ್ತಿ ಬಂದಿರುತ್ತೆ. ಸೊ ಎಷ್ಟಾಯಿತು? 5,08,000 ರೂಪಾಯಿ ಬಂದಿದೆ. ವಿಸಿಟ್ ಮಾಡಿದ ತಕ್ಷಣ ನೋಡ್ತಾನೆ 5,08,000 ಬಂದಿತ್ತೆ. ಕ್ಯಾಶ್ ಬುಕ್ಕಲ್ಲಿ 5 ಲಕ್ಷ ಇದೆ. ಯಾಕೆ ಹಿಂಗಾಯಿತು? ಸೊ ಪ್ರತಿ ತಿಂಗಳು ಬ್ಯಾಂಕ್ ಏನು ಮಾಡುತ್ತೆ? ಇಂಟ್ರೆಸ್ಟ್ ಕೊಡುತ್ತೆ. ನಾವು ಇಟ್ಟಿರುವಂಥ ಅಮೌಂಟ್ 5 ಲಕ್ಷ ಅಮೌಂಟ್ ಇದೆಯಲ್ಲ, ಅದಕ್ಕೆ ಎಷ್ಟು ಕೊಡ್ತು? ತಿಂಗಳಿಗೆ 8,000 ರೂಪಾಯಿ ಇಂಟ್ರೆಸ್ಟ್ ಕೊಡ್ತು. ಸೊ ಇಂಟ್ರೆಸ್ಟ್ ಕೊಡ್ತು ಅಂದರೆ ಇಲ್ಲಿ ಪ್ಲಸ್ ಆಯಿತು. ಪ್ಲಸ್ ಆಯ್ತು ತಾನೆ? ಇಲ್ಲಿ ಪ್ಲಸ್ ಆದರೆ ಏನು ಮಾಡಬೇಕು? ಇಲ್ಲಿ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಮಾಡಬೇಕಾ? ಮಾಡಬೇಕು. 8,000 ರೂಪಾಯಿ ಪ್ಲಸ್ ಮಾಡಿದ್ವಿ. 5,08,000 ಇಲ್ಲಿಯೂ ಕೂಡ ಹೆಚ್ಚಿಗೆ ಆಯಿತು. ನಮಗೆ ಗೊತ್ತಿಲ್ಲದಂಗೆ ಬ್ಯಾಂಕ್ನವರು ನಮಗೆ ಇಂಟ್ರೆಸ್ಟ್ನ ಕೊಟ್ಟರು. ಸೊ ಪ್ಲಸ್ ಆರ್ ಮೈನಸ್ ಬರ್ಕೊಡಿ. Direct payments made by the bank. Direct payments made by the bank. Next, number 6.
ಬರೆಸಲಿಲ್ವಾ? ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಕಲೆಕ್ಟೆಡ್ ಬೈ ದಿ ಬ್ಯಾಂಕ್. ಲಾಭಾಂಶ ಮತ್ತು ಬಡ್ಡಿಯನ್ನು ಬ್ಯಾಂಕ್ದವರು ನಮ್ಮ ಖಾತೆಗೆ ವರ್ಗಾವಣೆ ಮಾಡಿದರು. ಇದ್ರದ್ದು direct payments made by the bank. Direct payments made by the bank. Direct payments made by the bank on behalf of the businessman. ಬರ್ಕೊಡ್ರಿ, ಕನ್ನಡದಲ್ಲಿ ಬರ್ಕೊಡ್ರಿ ಅದನ್ನು. ಕಾಣಲಿಲ್ಲ ಇಲ್ಲಿ ನೋಡ್ಕೊ. ಸ್ಟಾರ್ಟ್ ಮಾಡೋಣ ಕನ್ನಡದಲ್ಲಿ. ಬಿಸ್ನೆಸ್ ಮ್ಯಾನ್ನ ಬದಲಾಗಿ ಬ್ಯಾಂಕು ಹಣವನ್ನು ಖರ್ಚು ಮಾಡಿತು. ಸೊ ಏನಾಗಿರುತ್ತೆಪ್ಪ ಅಂದರೆ, ಆಲ್ಮೋಸ್ಟ್ ನಿಮಗೆ ಹೆಂಗೆ ಅಂದರೆ ಇದ್ರ ಪ್ರಕಾರಕ್ಕಿಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಹೇಳ್ತೀನಿ, ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅದೊಂದು ಕೆಲಸ ರೀ. ನೆಟ್ಫ್ಲಿಕ್ಸು ಗೊತ್ತಿದೆಯಾ? ನೆಟ್ಫ್ಲಿಕ್ಸು, ಹಾಟ್ಸ್ಟಾರು, ಆಮೇಲೆ ಜಿಯೋ ಸಿನಿಮಾ, ಇವೆಲ್ಲ ನೆನಪಿದೆಯಾ? OTTಗಳು ಅಂತ ಕರೀತಾರೆ ಇವಕ್ಕೆಲ್ಲ, ಗೊತ್ತಲ್ಲ? ನೀವು ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿ ಅಮೌಂಟನ್ನು ಪೇ ಮಾಡಿದರೆ ನೀವು ನೆಕ್ಸ್ಟ್ ತಿಂಗಳು ಅಮೌಂಟ್ ಕಟ್ಟೋದೇ ಇಲ್ಲ, ಆಟೋಮೆಟಿಕ್ಕಾಗಿ ಕಟ್ಟಾಗತ್ತೆ ಅದು. ಯಾರಾದರೂ ಗೊತ್ತಿದೆಯಾ? ಒಂದು ಸರಿ ನೀವೇನಾದರೂ ನೆಟ್ಫ್ಲಿಕ್ಸಲ್ಲಿ ಸಬ್ಸ್ಕ್ರೈಬ್ ಆದರೆ ನಿಮ್ಮ ಫೋನ್ಪೇಲಿ ಆಟೋ ಪೇಮೆಂಟ್ ಆಪ್ಷನ್ ಬರುತ್ತೆ. ಆಟೋ ಪೇಮೆಂಟ್ ಅಂದ್ರೇನು? ನೀವು ರೀಚಾರ್ಜ್ ಮಾಡದೇ ಇದ್ರೂ ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ದರೆ. ಅರ್ಥ ಆಗ್ತಿದೆಯಾ? ಇದು ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನೀವು ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ, ಇನ್ನೂ ಚಿಕ್ಕವರು ಮನೆಯಾಗ ಮೊಬೈಲ್ ಕೊಟ್ಟಿರಲ್ಲ. ಸೊ ಯಾವಾಗ ಮೊಬೈಲ್ ಬರುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ನೀವು OTTಗಳನ್ನು ಯೂಸ್ ಮಾಡಿದಾಗ ಆಟೋಮೆಟಿಕ್ ಪೇಮೆಂಟ್ ಆಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಏನಾಗುತ್ತೆಪ್ಪ ಅಂದರೆ, ಬಿಸ್ನೆಸ್ ಮ್ಯಾನ್ ಹೇಳಿಬಿಟ್ಟಿರ್ತಾನೆ, ಪ್ರತಿ ತಿಂಗಳು ನಮ್ಮ ಕರೆಂಟ್ ಬಿಲ್ಲು ಅಥವಾ ಲೈಟ್ ಬಿಲ್ಲು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನೀವೇ ಕಟ್ಟಬೇಕು. ನಾವು ಕೂತ್ಕೊಳ್ಳೋಕ್ಕೆ ನಮಗೆ ಟೈಮ್ ಇರಲ್ಲ, ನೀವೇ ಆಟೋಮೆಟಿಕ್ಕಾಗಿ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕಟ್ ಮಾಡಿ. ಎರಡನೇದು, ಪ್ರತಿ ತಿಂಗಳು ನಮ್ಮ ಬಿಸ್ನೆಸ್ಸಲ್ಲಿ ಬರುವಂಥ ನೀರು ವಾಟರ್ ಬಿಲ್ಲನ್ನು ನೀವೇ ಕಟ್ ಮಾಡಿ. ನಾವು ಹೋಗಿ ಕಟ್ಟಲ್ಲ, ನೀವೇ ಕಟ್ ಮಾಡಿ, ಆಟೋಮೆಟಿಕ್ಕಾಗಿ ಕಟ್ ಮಾಡಿ. ಓಕೆ. ನಮ್ಮ ಬಿಸ್ನೆಸ್ಸಲ್ಲಿ ಬರುವಂಥ ಪ್ರತಿ ತಿಂಗಳು ಸ್ಮಾಲ್ ಎಕ್ಸ್ಪೆನ್ಸಸ್ಗಳು ಇರ್ತವೆ. ಯಾವ ಅಂದರೆ, ಫಾರ್ ಎಕ್ಸಾಂಪಲ್ ಟೀ, ಕಾಫಿ, ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ನೀವೇ ಕಟ್ ಮಾಡ್ಕೊಳ್ರಿ ಅಂತ ಹೇಳಿರ್ತಾರೆ. ಅದು ಆಗಲ್ಲ, ಯಾಕಂದರೆ ಬ್ಯಾಂಕಲ್ಲಿ ಹೋಗಿ ಕಟ್ಕೊಳ್ಳೋಕ್ಕಾಗಲ್ಲ. ಮತ್ತು ಇಂಥವೆಲ್ಲ ಎಕ್ಸ್ಪೆನ್ಸಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಮತ್ತು ಯಾವ್ದು ಇರ್ಬೋದು, ಯಾವುದಾದ್ರೂ ಲೋನ್ ತೊಗೊಂಡಿರ್ತಾರೆ, ಲೋನ್ ಕಂತನ ನೀವೇ ಕಟ್ಕೊತ ಹೋಗಿ ಅಂತ ಹೇಳಿರ್ತಾರೆ, ಗೊತ್ತಾಯ್ತಲ್ಲ? ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ಲೋನ್ ಕಂತನ್ನು ಕಟ್ಕೊಳ್ರಿ ಅಂತ ಇವ್ರು ಹೇಳಿರ್ತಾರೆ. ಇವರು ಒಂದು ಸಾರಿ ಹೇಳಿದ್ರೆ ಅದು ಫಿಕ್ಸ್ ಆಗಿಬಿಡ್ತು, ಪ್ರತಿ ತಿಂಗಳು ಅವ್ರು ಕಟ್ ಮಾಡ್ಕೊತ ಹೋಗ್ತಿರ್ತಾರೆ. ಅರ್ಥ ಆಗ್ತಿದೆಯಾ? ಈಗ ಏನಾಗುತ್ತೆ ಅಂತ ನಾವು ನಿಮಗೆ ತೋರಿಸ್ಕೊಡ್ತೀನಿ ರೀ ಒಂದು ನಿಮಿಷ. ಎಲೆಕ್ಟ್ರಿಸಿಟಿ ಬಿಲ್ 5 ಲಕ್ಷ ಅಮೌಂಟ್ ಇತ್ತು. ಈ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ಲು 25,000 ರೂಪಾಯಿ ಕಟ್ಟಾಗಿದೆ. ಎಷ್ಟಾಯ್ತು ಹಾಗಾದರೆ ಅಮೌಂಟ್? 4,75,000 ರೂಪಾಯಿ ಅಲ್ಲಿ ಕಡಿಮೆ ಆಯಿತು. ಆಟೋಮೆಟಿಕ್ಕಾಗಿ ನಮ್ಮ ಅಮೌಂಟ್ ಡೈರೆಕ್ಟ್ ಪೇಮೆಂಟ್ಸ್ ಮೇಡ್ ಬೈ ದಿ ಬ್ಯಾಂಕ್ ಆನ್ ಬಿಹಾಫ್ ಆಫ್ ಬಿಸ್ನೆಸ್ ಮ್ಯಾನ್ ಅವ್ರ ಕಸ್ಟಮರ್ ಅಂತ ಕರಿತೀವಿ. ಸೊ ನಮ್ಮ ಬದಲಾಗಿ ಬ್ಯಾಂಕ್ದವರು ಏನು ಕಟ್ಟಿದ್ರು? ಎಲೆಕ್ಟ್ರಿಸಿಟಿ ಬಿಲ್. ಏನು ಕಟ್ಟಿದ್ರು? ಎಲೆಕ್ಟ್ರಿಸಿಟಿ ಬಿಲ್. ಇಲ್ಲಿ ಮೈನಸ್ ಆಯಿತು ಅಂದರೆ ಅಲ್ಲಿ ಏನು ಮಾಡಬೇಕು? ಇಲ್ಲಿ ಪ್ಲಸ್ ಆದರೆ ಅಲ್ಲಿ ಏನು ಮಾಡಬೇಕು? ಇಷ್ಟೇ ತಿಳ್ಕೊಳ್ರಿ ಸಾಕು. ಪಾಸ್ಬುಕ್ಕಲ್ಲಿ ಮೈನಸ್ ಆಯ್ತು ಅಂದರೆ ಕ್ಯಾಶ್ ಬುಕ್ಕಲ್ಲೂ ಮೈನಸ್.
ಪಾಸ್ಬುಕ್ಕಲ್ಲಿ ಪ್ಲಸ್ ಆಯ್ತು ಅಂದರೆ ಅಲ್ಲಿಯೂ ಪ್ಲಸ್. ಈಗ ಅಲ್ಲಿ ಮೈನಸ್, ಇಲ್ಲಿ ಮೈನಸ್ ಆಗಿದೆ, ಅಲ್ಲಿ ಏನಾಗುತ್ತೆ? ಅಲ್ಲಿ ಮೈನಸ್ ಆಯ್ತಾನೆ, ಅಲ್ಲಿ ಏನಾಗುತ್ತೆ? ಈಗ ಏನು ನಾನು ಬರ್ಸ್ತಾ ಇದ್ದೀನಲ್ಲ, ಇವೆಲ್ಲ ಬರ್ತಾವೆ ಮುಂದೆ. ಇವೇ ಕ್ವಶನು, ಇವೇ ಆನ್ಸರು. ನೀವು ಈ ಥರ ಕೊಡ್ತಾರೆ ಅವರು, ಇಷ್ಟೇ ಕೊಡ್ತಾರೆ. ನೀವೇನು ಮಾಡಬೇಕು? ಪ್ಲಸ್ ಅಥವಾ ಮೈನಸ್. ಇದನ್ನು ಪ್ಲಸ್ಸಲ್ಲಿ ಕರೆಕ್ಟಾಗಿ ಪ್ಲಸ್ ಬರೆದ್ರೆ 2 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಟೋಟಲ್ 6 ಕ್ವಶನ್ಸ್ ಇರ್ತವೆ. ಎಷ್ಟು? 6 ಟ್ರಾನ್ಸಾಕ್ಷನ್ಸ್ ಇರ್ತವೆ. ಆ 6 ಟ್ರಾನ್ಸಾಕ್ಷನ್ ಪ್ಲಸ್ಸು ಮೈನಸ್ಸು ಕರೆಕ್ಟಾಗಿ ಹಾಕಿದರೆ 1ಕ್ಕೆ 2 ಮಾರ್ಕ್ಸ್. 6ಕ್ಕೆ ಎಷ್ಟಾಯಿತು? ಇಷ್ಟೇ ಇದೆ. ಈಸಿ ಇದೆ. ಅದಕ್ಕಾಗಿ ಈಗ ನಾನು ಏನು ಹೇಳ್ತಿದ್ದೀನಲ್ಲ, ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡ್ರೇ, ಥಿಯರಾಟಿಕಲಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗಲ್ಲ. ಇದು ಭಾಳ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 7. ಚೆಕ್ ಡೆಪಾಸಿಟೆಡ್ ಬಿಲ್ಸ್ ಡಿಸ್ಕೌಂಟೆಡ್ ಡಿಸ್ಆನರ್ಡ್. Check deposited ಓಕೆ. ನಮ್ಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಡೋಕ್ಕಿಂತ ಮುಂಚೆ ಅವರು ಒಂದು ಚೆಕ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 20,000 ಚೆಕ್ಕನ್ನು ಕೊಟ್ಟಿದ್ದಾರೆ. ಎಷ್ಟು? 20,000 ಚೆಕ್ಕನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿ ಅದನ್ನ ಹೇಳ್ತೀನಿ. ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ? 5 ಲಕ್ಷ. 20,000 ರೂಪಾಯಿ ದುಡ್ಡು ಕೊಟ್ಟರು. ಆ ದುಡ್ಡನ್ನು, ಆ ಚೆಕ್ಕನ್ನು ಏನು ಮಾಡಿದ್ವಿ? 20,000 ರೂಪಾಯಿ ಚೆಕ್ನ ಕೊಟ್ಟರೆ 5,000 ಚೆಕ್ ಇರುತ್ತೆ. ಆ ಚೆಕ್ನ ಎಲ್ಲಿ ಕೊಟ್ವಿ? ಬ್ಯಾಂಕಿಗೆ ಕೊಟ್ವಿ. ಬ್ಯಾಂಕಿಗೆ ಕೊಟ್ಟ ತಕ್ಷಣ ನಾನು ಕ್ಯಾಶಿಯರ್ಗೆ ಏನು ಹೇಳ್ತೀನಿ? ನಮ್ಮ ಹತ್ರ 20,000 ರೂಪಾಯಿ ದುಡ್ಡು ಬಂತು, ಅದನ್ನು ಬರೆದು ಬಿಡು ಅಂತ ಹೇಳಿಬಿಟ್ಟೆ. ಏನಾಯ್ತು ಈಗ? 5 ಲಕ್ಷ 20,000 ರೂಪಾಯಿ ಪ್ಲಸ್ ಆಯಿತು. ಕನ್ಫರ್ಮ್ ಇರುತ್ತೆ. ತುಂಬ ಸರಿ ಏನಾಗಿರುತ್ತೆ? ಪ್ಲಸ್ ಆಗಿರ್ತವೆ. ಒಂದು ಸರಿ ಏನೋ ಮಿಸ್ಟೇಕ್ ಆಗಿ ಮೈನಸ್ ಆಗ್ಬಾರ್ದು. ಸೊ ಚೆಕ್ನ ತೊಗೊಂಡೆ ಕಸ್ಟಮರ್ ಕಡೆಯಿಂದ. ಅದನ್ನು ಹೋಗಿ ಯಾರಿಗೆ ಕೊಟ್ಟೆ? ಬ್ಯಾಂಕ್ದವ್ರಿಗೆ ಕೊಟ್ಟೆ. ಬ್ಯಾಂಕ್ದವ್ರಿಗೆ ಕೊಟ್ಟು ಮನೆಗೆ ಬಂದುಬಿಟ್ಟೆ. ಅವ್ರು ಹೇಳ್ತಾರೆ, ನೋಡಪ್ಪ ಈ ಟೈಮಲ್ಲಿ ಆಗಲ್ಲ, ಕೆಲಸ ತುಂಬ ಇದೆ, ನಾನು ನಾಳೆ ಮಾಡ್ತೀನಿ, ಇನ್ನೊಂದು ಅರ್ಧ ಅವರ್ ಬಿಟ್ಟು ಮಾಡ್ತೀನಿ, ಅಥವಾ 1 ಅವರ್ ಬಿಟ್ಟು ಏನು ಮಾಡ್ತೀನಿ, ನಿಮ್ಮ ಚೆಕ್ಕನ್ನು ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆಯ್ತಪ್ಪ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ? ಪರಿಚಯ ಇರುತ್ತೆ. ಅವನು ಮನೆಗೆ ಹೋಗ್ಬಿಡ್ತಾನೆ. ಯಾರು? ಬಿಸ್ನೆಸ್ ಮ್ಯಾನ್ ಮನೆಗೆ ಹೋಗ್ಬಿಡ್ತಾನೆ, ಅಥವಾ ತನ್ನ ಬಿಸ್ನೆಸ್ ಕಡೆ ಹೋಗಿಬಿಡ್ತಾನೆ. ಸೊ ಅಲ್ಲಿ ಎಷ್ಟಾಗಿದೆ ಪ್ಲಸ್? 5,20,000 ಆಯಿತು. ಬ್ಯಾಂಕಲ್ಲಿ ಎಷ್ಟಿದೆ? ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ. ಬಿಸ್ನೆಸ್ಸಲ್ಲಿ ಕ್ಯಾಶ್ ಬುಕ್ಕಲ್ಲಿ ಎಷ್ಟು ಅಮೌಂಟ್ ಇದೆ? ಪಾಸ್ಬುಕ್ಕಲ್ಲಿ ಎಷ್ಟಿದೆ? ಆಗ ಚೆಕ್ ಬಂತು ಬ್ಯಾಂಕಲ್ಲಿ. ಬ್ಯಾಂಕಲ್ಲಿ ಬಂದಾಗ ಚೆಕ್ಕಲ್ಲಿ ಕೆಲವೊಂದಿಷ್ಟು ತೊಂದರೆಗಳಿವೆ. ಏನು ತೊಂದರೆ ಇರ್ತವೆ? ಅಕೌಂಟಲ್ಲಿ ದುಡ್ಡಿರಲ್ಲ. ಆ ಕಳಿಸಿದಂಥ ವ್ಯಕ್ತಿ ಅಕೌಂಟಿಂದ ಅಮೌಂಟನ್ನು ಮೈನಸ್ ಮಾಡಿ ಬ್ಯಾಂಕಿಗೆ ನಾವು ಪ್ಲಸ್ ಮಾಡಬೇಕಾಗಿರುತ್ತೆ. ಸೊ ಅಕೌಂಟಲ್ಲಿ ದುಡ್ಡು ಇರದೇ ಇರ್ಬೋದು. ಎರಡನೇ ಸೈನ್ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಚೆಕ್ಕಲ್ಲಿ ಡೇಟ್ ಮಿಸ್ಟೇಕ್ ಆಗಿರ್ಬೋದು. ಈ ಕಾರಣಕ್ಕಾಗಿ ಚೆಕ್ಕನ್ನು ಏನು ಮಾಡ್ತಾರೆ ಅಂದರೆ ಡಿಸ್ಆನರ್ ಮಾಡ್ತಾರೆ. ಡಿಸ್ಆನರ್ ಅಂದರೆ ಏನು? ಅಗೌರವ. ಚೆಕ್ಗೆ ಗೌರವ ಕೊಡಲ್ಲ. ಅದು ಚೆಕ್ ಮಿಸ್ಟೇಕ್ ಆಗಿದೆ, ಚೆಕ್ ತಪ್ಪಾಗಿದೆ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಡಿಸ್ಆನರ್ಡ್. ಚೆಕ್ ಬೌನ್ಸ್ ಕೇಸು ಆಗುತ್ತೆ. ಒಂದು ವೇಳೆ ಹೆಂಗೆ ಏನಾದರೂ ಮಾಡಿದ್ದೇ ಆಗಿತ್ತಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಯಾರ ಮೇಲೆ ಕೇಸ್ ಆಗುತ್ತೆ? ಈ ವ್ಯಕ್ತಿ ಮೇಲೆ ಕೇಸ್ ಆಗುತ್ತೆ. ಭಯಾನಕ ಕೇಸು. ಅದಕ್ಕೆ ಯಾವುದೇ ರೀತಿ ಜಾಮೀನು ಕೂಡ ಸಿಗಲ್ಲ. ಅವನ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಲೂ ಗೊತ್ತು, ಖಾಲಿ ಚೆಕ್ ಮಾಡಿ ಸೈನ್ ಮಾಡಿದನಂತ ಅವನಿಗೆ ಗೊತ್ತಿರುತ್ತೆ. ಅಷ್ಟು ಮಾಡಿ ಇವನಿಗೆ ನಂಬಿಕೆ ಕೊಟ್ಟಿರ್ತಾನೆ, ನನ್ನ ಅಕೌಂಟಲ್ಲಿ ದುಡ್ಡಿರುತ್ತೆ, ಚೆಕ್ ತೊಗೊಂಡು ಅಕೌಂಟಲ್ಲಿ ಬಿಡಿಸ್ಕೊ ಅಂತ ಹೇಳಿ ಈ ವ್ಯಕ್ತಿನ ಬ್ಯಾಂಕಿಗೆ ಕಳಿಸಿರ್ತಾನೆ. ಒಂದನೇ ತಪ್ಪೇನು? ಬ್ಯಾಂಕಲ್ಲಿ ದುಡ್ಡಿಲ್ಲ, ಅವನ ಅಕೌಂಟಲ್ಲಿ ದುಡ್ಡಿಲ್ಲ. ಎರಡನೇ ತಪ್ಪೇನು? ಅಕೌಂಟಲ್ಲಿ ದುಡ್ಡಿಲ್ಲ ಆದರೂ ಚೆಕ್ ಬರೆದಿದ್ದಾನೆ. ಮೂರನೇ ತಪ್ಪೇನು? ಅದು ಇನ್ನೊಬ್ರಿಗೆ ಕೊಟ್ಟಿದ್ದಾನೆ. ನಾಲ್ಕನೇ ತಪ್ಪೇನು? ವಿಡ್ರಾ ಮಾಡ್ಕೊಳ್ಳೋಂತನೂ ಹೇಳಿದ್ದಾನೆ. ಇವೆಲ್ಲ ಭಾರತೀಯ ಸಂವಿಧಾನ ಪ್ರಕಾರ ಏನಾಗುತ್ತೆ ಅಂದರೆ ತಪ್ಪಾಗತ್ತೆ. ತಪ್ಪನ್ನು ಏನು ಮಾಡ್ತಾರೆ? ಕೇಸ್ ಮಾಡ್ತಾರೆ. ಯಾರ ಮೇಲೆ ಕೇಸ್ ಆಗುತ್ತೆ? ಈ ವ್ಯಕ್ತಿ ಮೇಲೆ ಕೇಸ್ ಆಗುತ್ತೆ. ಸೊ ಇದಕ್ಕೆ ಏನಂತೀವಿ? ಚೆಕ್ ಬೌನ್ಸ್ ಕೇಸ್. ಏನಂತ ಕರಿತೀವಿ? ಚೆಕ್ ಬೌನ್ಸ್ ಕೇಸ್. ಗೊತ್ತಾಯ್ತಲ್ಲ ಚೆಕ್ ಬೌನ್ಸ್ ಕೇಸ್ ಹೆಂಗಾಗುತ್ತೆ?
ಅಕೌಂಟಲ್ಲಿ ದುಡ್ಡು ಇಲ್ಲ ಆದರೂ ಚೆಕ್ ಕೊಟ್ಟ, ಆ ಚೆಕ್ಕನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿವಿ, ಆ ಬ್ಯಾಂಕರ್ ಹೇಳ್ತಾನೆ ಅಕೌಂಟಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾನೆ, ಆವಾಗ ಆಟೋಮೆಟಿಕಲಿ ಆ ಚೆಕ್ಕನ್ನು ಬೌನ್ಸ್ ಮಾಡ್ತಾರೆ, ಕೇಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಚೆಕ್ಕಿಗೆ ಡಿಶ್ ಆನರ್ಡ್ ಮಾಡಿದರು, ಹಾಗಾದರೆ ಇಲ್ಲಿ ಅಮೌಂಟ್ ಪ್ಲಸ್ ಆಯಿತಾ? ಪ್ಲಸ್ಸು ಆಗಿಲ್ಲ ಮೈನಸ್ಸು ಇಲ್ಲ, ಇದ್ದಷ್ಟು ಐತೆ. ನಾವು ಕ್ಯಾಶ್ ಬುಕ್ಕಲ್ಲಿ ಏನು ಮಾಡಬೇಕು? ವಾಪಸ್ ಬಂದ್ವಿ, ನಮಗೆ ಗೊತ್ತಾಯಿತು ಆ ಚೆಕ್ಕು ಡಿಶ್ ಆನರ್ಡ್ ಇದ್ದು ಗೊತ್ತಾಯಿತು, ಏನು ಮಾಡಬೇಕು? ಮೈನಸ್ ಮಾಡಿದ್ವಿ. ಮತ್ತೇನಾಯಿತು? 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮದು ಬಂತು. ಸೊ ಹಾಗಾದ್ರೆ ಏನಾಗುತ್ತೆ ಅದು? ಮೈನಸ್. ಇಷ್ಟು ಇನ್ನೂ ಇದ್ದಾವೆ, ಇನ್ನೂ ತುಂಬ ಇದ್ದಾವೆ. ಇಷ್ಟೇ ನಿಮಗೆ ಗೊತ್ತಿರಲಿ, ಇವು ಇಂಪಾರ್ಟೆಂಟ್ ಆಗಿರೋದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ನೇನು ಮಾಡೋಣಪ್ಪ ಅಂದರೆ ಡಿಫ್ರೆನ್ಸ್ ಕಾಸ್ಡ್ ಬೈ ಎರರ್ಸ್ ಅಂತ ಇದೆ, ಒಂದು 3 ಇದ್ದಾವೆ, ಬರ್ಕೊಂಬಿಡಿ. ಇದನ್ನ ಹೇಳಿಲ್ಲ ಕನ್ನಡದಲ್ಲಿ. ಚೆಕ್ ಡೆಪಾಸಿಟೆಡ್, ಬಿಲ್ಸ್ ಡಿಸ್ಕೌಂಟೆಡ್, ಡಿಶ್ ಆನರ್ಡ್. ಬ್ಯಾಂಕಿಗೆ ಚೆಕ್ಕನ್ನು ಕೊಟ್ವಿ, ಆದರೆ ಬ್ಯಾಂಕ್ನವರು ಅಗೌರವ ತೋರಿಸಿದರು, ಚೆಕ್ಕಿಗೆ ಅಗೌರವನ ತೋರಿಸಿದರು. ಬ್ಯಾಂಕಿಗೆ ಚೆಕ್ಕನ್ನು ಕೊಟ್ವಿ, ಬ್ಯಾಂಕಿನವರು ಚೆಕ್ಕಿಗೆ ಅಗೌರವವನ್ನು ತೋರಿಸಿದರು, ಚೆಕ್ಕಿಗೆ ಅಗೌರವವನ್ನು ತೋರಿಸಿದರು. ಸೊ ಇಲ್ಲಿವರೆಗೂ ನಾವೇನು ಕಲ್ತ್ವಿ? ಟೈಮಿಂಗ್ ಡಿಫ್ರೆನ್ಸು. ಇನ್ನೂ ತುಂಬ ಇದ್ದಾವೆ. ಟೈಮಿಂಗ್ ಡಿಫ್ರೆನ್ಸಲ್ಲಿ ತುಂಬ ಅಂದರೆ ತುಂಬ ಇದ್ದಾವೆ. ನಾನು ಸಿಂಪಲ್ಲಾಗಿ ಒಂದು 7 ಟ್ರಾನ್ಸಾಕ್ಷನ್ ಯಾವ ರೀತಿ ಇರ್ತಾವಂತ ಇದ್ರ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ಏನು ಮಾಡಪ್ಪ ಅಂದರೆ ಇನ್ನೊಂದು 3 ಎಂಟ್ರಿಗಳಿದ್ದಾವೆ. ಯಾವ ಡಿಫ್ರೆನ್ಸು? ಎರರ್ಸ್ ಬಗ್ಗೆ ನಿಮ್ಮ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ತದನಂತರದ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ನ ತೊಗೊಂಡು ಒಂದು ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ ಅಂತ ಹೇಳುತ್ತಾ ಥ್ಯಾಂಕ್ ಯು ಎಲ್ಲರಿಗೂ. ಅಟೆಂಡೆನ್ಸ್ ತೊಗೋತೇನೆ ಇಲ್ರಿ.